ಶತ್ರುಗಳು ಚಿತ್ರದುರ್ಗ ಕೋಟೆಗೆ ನುಗ್ಗಿದಾಗ ಅದನ್ನ ನೋಡಿ ಭಯಪಡದೆ ಒನಕೆಯಿಂದ ಹೊಡೆದು ಸಾಯಿಸಿ ನಾಡಿನ ಪ್ರೇಮ ಮೆರೆದ ವೀರವನಿತೆ ಒನಕೆ ಓಬವ್ವನ ಧೈರ್ಯ ಸಾಹಸಗಳು ಇಂದಿನ ಮಹಿಳೆಯರಿಗೆ ಪ್ರೇರಣೆಯಾಗಬೇಕು ಎಂದು ಶಿಕ್ಷಕ ನರಸಿಂಹಮೂರ್ತಿ ಹೇಳಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಒನಕೆ ಓಬವ್ವ ಜಯಂತಿ ಹಾಗೂ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಚಿತ್ರದುರ್ಗ ಕೋಟೆಯನ್ನ ಕಾಯುತ್ತಿದ್ದ ತನ್ನ ಪತಿ ಊಟಕ್ಕೆಂದು ಮನೆಗೆ ಹೋಗಿದ್ದಾಗ ನಿಜಾಮರು ಸುರಂಗದ ಮೂಲಕ ಕೋಟೆಯ ಒಳಗೆ ನುಗ್ಗುತ್ತಿರುತ್ತಾರೆ. ಅದನ್ನ ಕಂಡ ಓಬವ್ವ ತನ್ನ ಪತಿಗೆ ಹೇಳುವಷ್ಟರಲ್ಲಿ ಶತ್ರುಗಳು ನುಗ್ಗಿಬಿಡುತ್ತಾರೆ ಎಂದು ಮನೆಯಲ್ಲಿ ಇದ್ದ ಒನಕೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಸುರಂಗ ಮಾರ್ಗದಿಂದ ಬರುತ್ತಿದ್ದ ಶತ್ರು ಸೈನಿಕರನ್ನ ಒಡೆದು ಸಾಯಿಸಿರುತ್ತಾಳೆ. ಓಬವ್ವನ ಈ ಧೈರ್ಯ ಸಾಹಸವನ್ನ ಇಂದಿನ ಹೆಣ್ಣು ಮಕ್ಕಳು ಅಳವಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು. ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ತಾಲೂಕು ಪಂಚಾಯಿತಿ ಇಒ ನಾಗಮಣಿ, ಸರ್ಕಾರಿ ನೌಕರರ ಸಂಘದ ಮುನಿಕೃಷ್ಣಪ್ಪ, ಛಲವಾದಿ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕ ನರಸಿಂಹಪ್ಪ, ಉರ್ದು ಸಾಹಿತ್ಯ ಪರಿಷತ್ನ ಮೊಹಮ್ಮದ್ ನಾಸಿರ್, ಕೃಷಿ ಇಲಾಖೆಯ ಕೇಶವರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರುಗಳು ಹಾಜರಿದ್ದರು. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಸೈನ್ಯದ ದಂಡಾಧಿಕಾರಿ ಆಗಿರಲಿಲ್ಲ ಅಥವಾ ಒಬ್ಬ ರಾಜ್ಯ ವಂಶಸ್ಥೆ ಆಗಿರಲಿಲ್ಲ. ಆಕೆ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿತ್ತು. ಆಕೆಯನ್ನು ನಾವು ಇಷ್ಟೊಂದು ಅಭೂತಪೂರ್ವವಾಗಿ ಗೌರವಿಸಿ ಈ ಸಂದರ್ಭದಲ್ಲಿ ನೆನೆಸ್ಕೊಂತಾ ಇದ್ವಿ ಅಂದ್ರೆ ಅವರ ಸಾಧನೆ ಏನು, ಅವರ ಜೀವನ. ಆಕೆಗೆ ಸಣ್ಣ ಗುಸು 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 ಶಬ್ದಗಳು ಕೇಳಿಸ್ತವೆ. ಅದು ಒಂದು ಉರ್ದು ಮಿಶ್ರಿತ ಕನ್ನಡದಲ್ಲಿ ಇರ್ತದೆ. ಆಕೆಗೆ ಅನುಮಾನ ಬರುತ್ತದೆ, ಇಲ್ಲಿ ಯಾರೋ ನಮ್ಮ ಕೋಟೆಯನ್ನ ಸುತ್ತುವರೆದಿದ್ದಾರೆ, ನಮ್ಮ ಕೋಟೆ ಮೇಲೆ ಆಕ್ರಮಣ ನಡೆಯಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿ ಗಮನಿಸ್ತಾಳೆ. ಗಮನಿಸಿ ಆಕೆಗೆ ಯಾವುದೇ ಯುದ್ಧದ ಒಂದು ತರಬೇತಿ ಇರಲ್ಲ. ಅಂತ ಸಂದರ್ಭದಲ್ಲಿ ಮನೆಗೆ ಓಡಿ ಬರ್ತಾಳೆ. ಏನಕ್ಕೆ? ತನ್ನ ಗಂಡನಿಗೆ ಹೇಳೋಣ, ತನ್ನ ಗಂಡನಿಗೆ ಹೇಳಿ ಯಾರೋ ಬಂದಿದ್ದಾರೆ ಅಂತ ಹೇಳಕ್ಕೆ ಅಂತ ಬರ್ತಾಳೆ. ಆದ್ರೆ ಗಂಡ ಇನ್ನೂ ಊಟ ಮಾಡ್ತಾಳೆ. ಅರೆ ಹಗಲೆಲ್ಲ ದುಡ್ಡು ಬಂದಿರುವಂತ ಗಂಡನ್ನ ಊಟ ಸಂದರ್ಭದಲ್ಲಿ ಎಬ್ಬಿಸೋದು ಹೇಗೆ ಅಂತ ಭಾವಿಸಿ ಆಕೆ ಒಂದು ನಿರ್ಧಾರ ಮಾಡ್ತಾಳೆ. ನನ್ನ ಕೈಯಲ್ಲಾದಷ್ಟು ನಮ್ಮ ನಾಡಿನ, ನಮ್ಮ ಕೋಟೆಯ ರಕ್ಷಣೆಯನ್ನ ನಾನು ಮಾಡಲೇಬೇಕು. ಇಲ್ಲ ಅಥವಾ ಒಂದು ಶಿಕ್ಷಣ ಇನ್ನೊಂದು ಮತ್ತೊಂದಿಲ್ಲ. ಅಂತ ಸಂದರ್ಭದಲ್ಲಿ ಆಕೆ ತನಗೆ ಬನಿಕೆಯನ್ನ ಕೈಯಲ್ಲಿ ಹಿಡಿತಾಳೆ. ಬರ್ತಾಳೆ. ಬಂದು ತನ್ನ ಸೀರೆಯನ್ನ ಕಚ್ಚೆಯಾಗಿ ಕಟ್ಟಿ ದುರ್ಗಾ ಮಾತೆಯನ್ನ ನೆನ್ಕೊಂಡು ಕಾಳಿ ಮಾತೆಯಂತೆ ಬಲಿತ ಪಡೆಯಲು ನಿಂತ್ಕೊಂಡು ಅಲ್ಲಿ ಆ ಕೋಟೆಯನ್ನ ಪ್ರವೇಶಿಸೋದಕ್ಕೆ ಒಂದು ತ್ರಿಕೋನಾಕಾರದ ಒಂದು ಕಿಂಡಿ ಜಾಗ. ಒಬ್ಬ ಸಾಮಾನ್ಯ ಮನುಷ್ಯ ಒಳಗಡೆ ಬರಬಹುದು. ಆಗ ಐದ್ರಾಲು ಸೈನಿಕರು ಒಬ್ಬೊಬ್ಬರಾಗಿ ಒಳಗಡೆ ಪ್ರವೇಶ ಮಾಡೋದು ಆಕೆ ಕಣ್ಣಿಗೆ ಕಾಣಿಸಿದಾಗ ಯಾರೂ ಇರಲ್ಲ. ಅದು ಅತ್ಯಂತ ಅಮಾವಾಸ್ಯೆ ರಾತ್ರಿ, ಯಾರೂ ಇರಲ್ಲ. ಅಂತಹ ಸಂದರ್ಭದಲ್ಲಿ ಆಕೆ ಈ ನಾಡಿನ ರಕ್ಷಣೆಗಾಗಿ ನನ್ನನ್ನು ನಾನು ಬಲಿ ಪಡೆದರೂ ಪರವಾಗಿಲ್ಲ, ನನ್ನನ್ನು ಅವರು ಸಾಯಿಸಿದ್ರು ಪರವಾಗಿಲ್ಲ, ನಾನು ಈ ಕೋಟೆಯನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಬಂದ ಒಬ್ಬೊಬ್ಬ ಸೈನಿಕನ ತಲೆಯನ್ನ ಚೆಚ್ಚಿ 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 ಸಾಯುವವರೆಗೂ ಬಿಡದೆ ಒಂದೊಂದು ಕಡೆ ಮತ್ತೆ ಒಳಗೆ ಬರೋರು ಕಾಣಿಸಬಾರದು, ಸೈನಿಕರ ಅವಶೇಷಗಳು ಅಂತೇಳಿ ಒಂದು ಬಂಡೆ ಹಿಂದ್ಗಡೆ ಎಳಿತಾರೆ.